ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂಕಲ್, ಅದು ಜಿಮ್ ಬಗ್ಗೆ ಏನೋ ಕೇಳ್ಬೇಕು. ಜಿಮ್ಮಿಗೆ ನನ್ನ ಜೋಡ್ ಸಿಕ್ಕಾಕ್ತು. ನನ್ನ ಮಗನ ಫ್ರೆಂಡ್ಸ್ ಯಾರಾದ್ರೂ ರಾತ್ರಿ ಹೊತ್ತಲ್ಲಿ ಫೋನ್ ಮಾಡಿದ್ರೆ ಅವ್ರ ರಕ್ತ ರಕ್ತ ಕುಡಿದು ಬಿಡೋಣ ಅನ್ಸತ್ತೆ. ಅಂಥದ್ರಲ್ಲಿ ನೀನೊಬ್ಳು ಮದುವೆ ಆಗದೆ ಇರೋ ಹೆಣ್ಮಗು ಇಷ್ಟೊತ್ತಲ್ಲಿ ಅವನಿಗೆ ಫೋನ್ ಮಾಡಿದ್ಯಲ್ಲ, ನಾನು ಇನ್ನೆಷ್ಟು ಉರಿಬೇಡ. ಅಪ್ಪ ನೀರ್ ಕೊಡ್ಲಾ ಉರಿ ಅಂದಲ್ಲ, ಜಾಡ್ಸ್ ಓದ್ ಬಿಡ್ತೀನಿ. ಬೇಡ ಮಾತಾಡು ಹೋಗ್ಲಿ. ಹೇಳಮ್ಮ. ಅಂಕಲ್, ಒಂದ್ ನಿಮಿಷ. ಏಯ್, ಏನೇ ಒಂದ್ ನಿಮಿಷ? ನಿನ್ಗೇನಾದ್ರೂ ನಾಚಿಕೆ, ಮಾನ, ಮರ್ಯಾದೆ, ಘನತೆ, ಗೌರವ ಏನಿದೆ ಅಂತ ನಿನ್ನ ಹತ್ರ ಮಾತಾಡ್ಬೇಕು. ನಾನು ಪದೇ ಪದೇ ನೋಡ್ತಾನೆ ಇದ್ದೀನಿ. ನೀನು ಇತ್ತೀಚೆಗೆ ನಮ್ಮ ಮನೆಗೆ ಬರೋದು ಜಾಸ್ತಿ ಆಗ್ತಾ ಇದೆ, ನನ್ನ ಹೆಂಡ್ರ ಜೊತೆಗೆ ಮಾತಾಡೋದು ಜಾಸ್ತಿ ಆಗ್ತಾ ಇದೆ. ಎಲ್ಲದಕ್ಕೂ ಒಂದು ಮಿತಿ ಇರಬೇಕು ಪಿಂಕಿ. ಒಪ್ಕೋತೀನಿ, ನನ್ನ ಮಗ ನೀನು ಒಂದೇ ಜಿಮ್ಗೆ ಹೋಗ್ತೀರಾ ಅಂತ. ನನ್ನ ಸೊಸೆಗೂ ನಿನಗೂ ಪರಿಚಯ ಇದೆ ಅಂತ ಗೊತ್ತು. ಹಾಗಂತ ನೀನೇನಾದ್ರೂ ಸಲಿಗೆ ಇಟ್ಕೊಂಡು ಬಂದೆ ಅಂದ್ರೆ ಅಡ್ಡಡ್ಡ ಸಿದ್ದು ಹೊಲಿಗೆ ಹಾಕ್ಬಿಡ್ತೀನಿ. ಹುಷಾರ್. ಅಯ್ಯೋ ಮಾವ, ಏನು ಎತ್ತ ಅಂತ ಕೇಳ್ದಲ್ಲ ಹಿಂಗೆಲ್ಲ ಬೈತಾ ಇದ್ದೀರಾ? ಪಾಪ ಮಾವ, ಪಿಂಕಿ ಸೋ ಸ್ವೀಟು. ಪ್ಲೀಸ್ ನೋ ಘಾಟು. ನೀನ್ ಸುಮ್ಕೆ ಇರವ, ನಿನ್ ಏನು ಗೊತ್ತಾಗಲ್ಲ. ನೀನ್ ಒಳ್ಳೆ ಜರ್ಸಿ ಹಸು ಇದ್ದಂಗೆ ಹುಲ್ ತಿನ್ಕೊಂಡು ಜಗತ್ನೇ ಮರ್ತು ಬಿಡ್ತೀಯ. ನಾಟಿ ಹಸು ಇದ್ದಂಗಿರ್ಬೇಕು, ಬಂದ್ರೆ ಹಂಗೆ ಗುಂಬಿಡ್ಬೇಕು. ಅಂಡರ್ಸ್ಟುಡ್. ಓಕೆ ಮಾವ, ಥ್ಯಾಂಕ್ಸ್ ಯು. ಪಿಂಕಿ, ನಿಮ್ಮ ಸ್ನೇಹ ಮಿತಿಲಿರ್ಬೇಕು. ನೀವಿಬ್ರು ಸ್ನೇಹಿತರಾಗೋಕ್ಕಿಂತ ಮುಂಚೆ ನನ್ನ ಸೊಸೆಗೆ ಗಂಡ ಅವನು, ನನಗೆ ಮಗ, ಬಾನುಗೆ ಅಣ್ಣ, ಆಮೇಲೆ ನಿನಗೆ ಫ್ರೆಂಡು. ನೆನ್ಪಿಟ್ಕೋ. ಇನ್ನು ಮೇಲ್ ನೀನೇನಾದ್ರೂ ರಾತ್ರಿ ಹೊತ್ತು ಫೋನ್ ಮಾಡಿದ್ರೆ ನಾನು ನಿಮ್ಮನೆ ಹತ್ರ ಇರ್ಬೇಕಾಗತ್ತೆ. ನೋಡಮ್ಮ ರಶ್ಮಿ, ಇದೆಲ್ಲ ನನ್ನ ಹತ್ರ ಬರೋದಕ್ಕೆ ಬಿಡ್ಲೇಬಾರ್ದು. ನೀನು ನಿನ್ನ ಹತ್ರ ಬಂದಾಗ್ಲೇ ಬಾಲ ಕತ್ತರಿಸ್ದಂಗೆ ಕತ್ತರಿಸಿ ಬಿಸ್ ಹಾಕ್ಬಿಡ್ಬೇಕು. ಅಲ್ಲ ಮಾವ, ಪಾಪ ಪಿಂಕಿನೂ ಇವರು ಜಸ್ಟ್ ಫ್ರೆಂಡ್ಸು ಮಾವ. ಬೆಂಕಿ ಬಿತ್ತು ಫ್ರೆಂಡ್ಶಿಪ್ಗೆ. ನನಗೆ ಅದೆಲ್ಲ ಆಗಲ್ಲ. ನೀನು ಎಲ್ರನ್ನೂ ಒಳ್ಳೆಯವರು ಅನ್ಕೋತಾ ಇದೀಯಾ. ಫಸ್ಟ್ ಅದನ್ನ ಬಿಡು. ನಿನ್ನಂತ ಮುಗ್ಧ ಮನಸ್ಸಿಗೆ ಯಾವುದೇ ತೊಂದರೆ ಆಗ್ಬಾರ್ದು. ಪಾಪ ನನ್ನ ಮಗನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಸಿಟ್ಟಲ್ಲಿ ಏಕವಚನದಲ್ಲಿ ಬೈದೆ, ಅಡ್ಜಸ್ಟ್ ಮಾಡ್ಕೊ. ಎಕ್ಸ್ಕ್ಯೂಸ್ ಮೀ ಫಾದರ್ಜಿ, ಒಂದು ಸಣ್ಣ ಕರೆಕ್ಷನ್. ಅವಾಗಲೇ ಬಾಲ ಕತ್ತರಿಸ್ಬೇಕು ಅಂತಂದ್ರಲ್ಲ, ಅದು ಪಿಂಕಿ, ಮಂಕಿ ಅಲ್ಲ. ಜಾಡ್ಸ್ ಒದ್ರೆ ನಿನ್ ಬಾಲ ಇಲ್ಲೇ ಉದು ಹೋಗ್ಬೇಕು. ಬೇಡ, ನೀನ್ ಕೆಲಸ ನೋಡ್ಕೋ. ಎಲ್ಲ ನನ್ನ ಕರ್ಮ. ಪಾಪ ಪಿಂಕಿ ಅದೇನು ಬೇಜಾರು ಮಾಡ್ಕೊಂಡವಳು ಏನೋ. ಬೇಜಾನ್ ಮರಿತಾವಳೆ. ಮಾಡ್ತೀನಿ ಕಡೆ ಡುಮ್ಮಿ, ನಿಂಗೆ ನಮ್ಮವ್ವ ಬರಲಿ. ರೀ ಪಾಪ, ನೀವು ನೊಂದ್ಕೋಬೇಡಿ ಆಯ್ತಾ? ಬೇಜಾರು ಮಾಡ್ಕೋಬೇಡಿ. ಬೇಜಾರಂತೆ ಬೇಜಾರು ಬಾರ್ಸಾಕ್ಬಿಡ್ಬೇಕು. ನನ್ನ ಮಗಳಿಗೆ ನಾನು ಹೇಳಿದ ಪಾಠ ತೆಲಗತ್ತೈತೆ. ಅವಳ ಸಂಸಾರನ ಅವಳೇ ನೋಡ್ಕೋತಾಳೆ. ಇವಳದಂತೂ ಸರಿ ಹೋಯ್ತು. ಆದರೆ ನನ್ನ ಮಗಳು ರಾಣಿ ಜೀವನ ಹೆಂಗೈತೋ. ನನ್ನ ಮಕ್ಕಳು ಜೀವನದಲ್ಲಿ ಇರೋ ಸಣ್ಣ ಸಣ್ಣ ಸಮಸ್ಯೆನ ನಾನೇ ಹುಡುಕಿ ಸರಿ ಮಾಡ್ತೀನಿ. ಸರಿ ಮಾಡಬೇಕು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಳ